ಇಷ್ಟೊತ್ತು ಯಾರೂ ಕುಡಿರೋದಿಲ್ಲ ರೀ. ನಮ್ಗೆ ಬೆಂಗಳೂರಿನ ಜನತೆ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ನಾನು ಇವತ್ತಿನ ದಿವಸ. ಏನು ಮೇಡಮ್ ಇಷ್ಟೊತ್ತಾದರೂ ಮಧ್ಯಾಹ್ನ ಮಧ್ಯಾಹ್ನದವರೆಗೂ ಜನ ಕೇಳ್ತಾರೆ ಅಂತಂದರೆ ನಿಮಗೆ ಯಾವ ಹಸಿವಿದೆ ನಿಮಗಂತ ಅನ್ನೋದು ಅರ್ಥ ಆಗ್ತೈತೆ ನಮಗೆ. ಸಾಹಿತ್ಯದ ಹಸಿವಿದೆ, ಧರ್ಮದ ಹಸಿವಿದೆ, ಸಂಸ್ಕಾರದ ಹಸಿವಿದೆ ಅಂತ ನಿಮ್ಮನ್ನು ಕಂಡಾಗ ನನಗನ್ನಿಸ್ತಾ ಇತ್ತು ಇವತ್ತಿನ ದಿವಸ. ಯಾಕಂದರೆ ಬೇರೆ ಎಲ್ಲ ನೋಡ್ಬೋದು. ಈಗ ಆಧುನಿಕ ತಂತ್ರಜ್ಞಾನದಲ್ಲಿ ನಮಗೆ ಅವ್ವ ಅಪ್ಪನ ಬಿಟ್ಟು ಎಲ್ಲ ಸಿಗ್ತೈತೆ ರೀ ಮೊಬೈಲ್ನಲ್ಲಿ. ಕೆಲವರು ಅವ್ವ ಅಪ್ಪನ್ನು ಮಾಡ್ಕೊಂಡ್ಬಿಟ್ಟಾರೆ ಮೊಬೈಲ್ನಲ್ಲಿ. ಹೌದಂడి ನೋಡಿ ನಗ್ತಾಳಕ್ಕೆ. ಅಂದರೆ ಎಷ್ಟರ ಮಟ್ಟಿಗೆ ತಂತ್ರಜ್ಞಾನ ನಮ್ಮನ್ನು ಮುಂದುವರಿಸ್ತು ಅಂದರೆ ಅಪ್ಪಗೆ ಅಮ್ಮ ಅಪ್ಪ ಅನ್ನೋಂಗಿಲ್ಲ, ಅವ್ಗೆ ಅವ್ವ ಅನ್ನೋಂಗಿಲ್ಲ. ಅಷ್ಟರ ಮಟ್ಟಿಗೆ ತಂತ್ರಜ್ಞಾನ ಬೆಳೀತು ನಮಗೆ. ನಾನು ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥವಳು. ಆದರೆ ರಾಜಕೀಯಕ್ಕೆ ನಮ್ಮ ಯಜಮಾನರು ಬರಬೇಕಾಗಿತ್ತು. ರಾಜಕೀಯಕ್ಕೆ ನಾನು 23ನೇ ವಯಸ್ಸಿನಲ್ಲಿ ರಾಜಕೀಯಕ್ಕೆ ಬಂದಿದ್ದೇನೆ. ನನ್ನ ವಯಸ್ಸಿನ 23. ಇವತ್ತು 94 ನನ್ನ ವಯಸ್ಸು, 94. 23ನೇ ವಯಸ್ಸಿಗೆ ಮೊದಲನೇ ಸಲ ಬೆಂಗಳೂರು ಕಾರ್ಪೊರೇಷನ್ಗೆ ಚುನಾವಣೆಗೆ ನಿಂತೆ ನಾನು. 10 ಚುನಾವಣೆ ಫೇಸ್ ಮಾಡಿರ್ತಕ್ಕಂಥ ಹೆಣ್ಮಗಳು ಕರ್ನಾಟಕದಲ್ಲಿ ಯಾರಾದರೂ ಇದ್ದರೆ ನಾನು ಒಬ್ಬಳೇ ಇವತ್ತಿನ. 3 ಕಾರ್ಪೊರೇಷನ್ನು, 5 MLA, 1 ಲೋಕಸಭಾ, 1 ರಾಜ್ಯಸಭಾ, ಯಾವ ಉಳಿಲಿಲ್ಲ ನನಗೆ ಇವತ್ತಿನ ದಿವಸ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ ಸಮಾಜ ಸೇವೆಯೇ ಬೇರೆ, ರಾಜಕೀಯನೇ ಬೇರೆ. ಬೇಸಿಕಲಿ ನಾನು ಸಮಾಜ ಸೇವಕಳು. ಯಾಕಂದರೆ ನಮ್ಮ ತಾಯಿ, ನಮ್ಮ ತಂದೆ, ನಾವೆಲ್ಲ ನಮ್ಮ ತಾಯಿ ತಂದೆ ಬೆಳೆದಿದ್ದು ಮಠದಲ್ಲಿ. ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮಠಾಧಿಪತಿಗಳು ಗೊತ್ತು, ಎಲ್ಲ ಮಠಗಳು ಗೊತ್ತು ನನಗೆ ಗೊತ್ತು. ನಮ್ಮ ತಂದೆ ಧಾರವಾಡದಲ್ಲಿ ಮೃತ್ಯುಂಜಯ ಸ್ವಾಮಿಗಳ ಮಠದಲ್ಲಿ ಬೆಳೆದವರು. ನಮ್ಮ ತಾಯಿ ಸೊಲ್ಲಾಪುರದಲ್ಲಿ ಕಿರೀಟ ಮಠದಲ್ಲಿ ಬೆಳೆದವರು. ಮಠದ ಸಂಪರ್ಕ, ಮಠದ ಸಂಸ್ಕಾರ ನಮ್ಮ ರಕ್ತಗತವಾಗಿ ಬಂದಿರತಕ್ಕಂಥ ದೊಡ್ಡ ಆಸ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ ಇವತ್ತಿನ ದಿವಸ. ಮಠಾಧಿಪತಿಗಳನ್ನು ನಾವು ಕರಿತೇವೆ, ಇವತ್ತು ಕಾರ್ಯಕ್ರಮಕ್ಕೆ ಕರಿತೇವೆ. ಅವರು ಹೇಳಿರ್ತಕ್ಕಂಥ ಧರ್ಮ ಪ್ರಚಾರವನ್ನು ಎಷ್ಟರ ಮಟ್ಟಿಗೆ ನಾವು ನಮ್ಮ ಮನಸ್ಸಿಗೆ ಹಾಕ್ಕೊಂಡು ಮನಸ್ಸಿನಲ್ಲಿ ತುಂಬಿಕೊಂಡು ಹೋಗ್ತೇವೆ ಅನ್ನೋದು ಚಿಂತನೆ ಮಾಡ್ತಕ್ಕಂಥ ಕಾಲದಲ್ಲಿದೆ ಹೋಗಿದೆ ಇವತ್ತಿನ ದಿವಸ. ತಮ್ಮನ್ನೆಲ್ಲ ಕರಿತೇವೆ ನಾವು, ತಾವು ಗಂಟೆಗಟ್ಟಲೆ ಇವತ್ತು ನಮಗೆ ಹೇಳ್ತೀರ. ಆದರೆ ಏನು ಹೇಳಿದರು, ಯಾಕೆ ಹೇಳಿದರು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ ನಾವು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಬಹುಶಃ ಎಲ್ಲ ಮಠಗಳ ಸಂಪರ್ಕ ನನಗಿದೆ. ವಿಶೇಷವಾಗಿ ಅಕ್ಕ ಮಹಾದೇವಿ. ಇವತ್ತು ತಾವು ಎಷ್ಟು ಜನ ಅಕ್ಕ ಮಹಾದೇವಿ ಹುಟ್ಟಿ ಜಾಗ ನೋಡಿರಿ? ಕೈ ಎತ್ರಿ. ಏನು ನೋಡಿಲ್ಲ. ಎಲ್ಲಿ ಹುಟ್ಟಿದ್ಲು ಅದು ಗೊತ್ತಿಲ್ಲ. ಏನು ಅಮೇರಿಕದಾಗ ಲಂಡನ್ದಾಗ ಹುಟ್ಟಾಳೆ ಅಂದರೆ ಇಲ್ಲೇ ಶಿವಮೊಗ್ಗ ಡಿಸ್ಟ್ರಿಕ್ದಾಗ ಹುಟ್ಟಾಳಕ್ಕೆ. ನಾನು 10 ವರ್ಷದ ಮಗು. ಯಾಕೆ ಅಕ್ಕಮಹಾದೇವಿನ ಅಪ್ಕೊಂಡಿದ್ದೇನೆ ನಾನು ಅಂತಂದರೆ 10 ವರ್ಷದ ಮಗುವಿನಲ್ಲಿ ನಮ್ಮ ತಾಯಿ ಅಖಿಲ ಭಾರತ ಅಕ್ಕಮಹಾದೇವಿ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಧಾರವಾಡದಲ್ಲಿ. ನಮ್ಮಪ್ಪ DC, ಅವರು ಶ್ರೀಮತಿ ನಮ್ಮ ತಾಯಿ. ಅವತ್ತು ನಮ್ಮ ತಾಯಿಗೆ ಮನೇಲಿ ಡೆಲಿವರಿ ಆಯಿತು. ಯಾರು ಮಾತಾಡಬೇಕು, 3000 ಮಟ್ಟದಲ್ಲಿ ದೊಡ್ಡ ಪ್ರೋಗ್ರಾಮು ಮಾತಾಡಬೇಕು ಅಂತಂದಾಗ ನಾನು ಹೇಳಿದೆ, ಅವ್ವ ನಾ ಮಾತಾಡ್ತೇನಂತ. ನೀನೇನು ಮಾತಾಡ್ತೀಯ ಸಣ್ಣ ಹುಡುಗಿ ಅಂತಂತಂದರು. ಇಲ್ಲ ನೀ ಹೇಳಿಕೊಡು, ನಾ ಬರ್ಕೊಂಡು ಮಾತಾಡ್ತೇನೆ ಅಂತಂದೆ. ನಮ್ಮ ತಾಯಿ ಬಾಣಂತಿ ಬರೆದು ಕೊಟ್ಟಲು. ಅದನ್ನು ಕನ್ನಡಿ ಮುಂದೆ ನಿಂತಂದು ಬಾಹಾರ್ಟ್ ಮಾಡಿಬಿಟ್ಟು ಭಾಷಣ ಮಾಡಿದೆ ನಾನು. ಯಾಕೆ ಮಾತು ಹೇಳ್ತಾ ಇದ್ದೇನೆಂದರೆ ಇವತ್ತು ನನ್ನ ಸಾರ್ವಜನಿಕ ಜೀವನ 70 ವರ್ಷ. 10 ಚುನಾವಣೆ ಫೇಸ್ ಮಾಡಿದ್ದೇನೆ. 3 ಕಾರ್ಪೊರೇಷನು, 5 MLA, 1 ಲೋಕಸಭಾ, 1 ರಾಜ್ಯಸಭಾ. ಬಹುಶಃ ಕರ್ನಾಟಕದಲ್ಲಿ 10 ಚುನಾವಣೆ ಫೇಸ್ ಮಾಡಿ ರಾಜಕೀಯದಲ್ಲಿ, ಸಾಮಾಜಿಕದಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿರೋದರಲ್ಲಿ ಲೀಲಾದೇವಿ ಪ್ರಸಾದ್ ಒಬ್ಬರೇ ಅಂದರೆ ತಪ್ಪಾಗಲಿಕ್ಕಿಲ್ಲ ಇವತ್ತಿನ ದಿವಸ. ನಾನು ಹಿಂದೆ ಬಂದಿದ್ದೆ ಈ ಊರಿಗೆ. ನಾನು ಕಾವೇರಿ ಎಂಪೋರಿಯಂ ಚೇರ್ಮನ್ ಆದಾಗ, ಹ್ಯಾಂಡಿಕ್ರಾಫ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆದಾಗ ಸಾಕಷ್ಟು ಸಲ ಕರ್ನಾಟಕ ಸುತ್ತಿದ್ದೇನೆ. ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ನನಗೆ ಪರಿಚಯ ಇದ್ದಾವೆ ಇವತ್ತಿನ ದಿವಸ. ನನ್ನ ವಯಸ್ಸು ಇವತ್ತು 94 ವರ್ಷ. 100 ವರ್ಷಕ್ಕೆ 5 ವರ್ಷ ಕಡಿಮೆ ಇದಾವ್ರಿ ನನಗೆ ಇವತ್ತಿನ ದಿವಸ.
ಆದರೂ ಈ ಹಠ ಛಲ ಇದೆಯಲ್ಲ ಮಾಡಬೇಕನ್ನೋದು. ಇವತ್ತು ವಿಶೇಷವಾಗಿ ಅಕ್ಕಮಹಾದೇವಿ ಎಲ್ಲಿ ಹುಟ್ಟಿದ್ರಿ ತಾಯಿಂದಿರ? PhD ತೊಗೊಂಡಿದ್ದಾರೆ, ಬೇಕಾದಷ್ಟು ಸಾಧನೆ ಮಾಡಿದ್ದಾರೆ. ಅಕ್ಕಮಹಾದೇವಿ ಎಲ್ಲಿ ಹುಟ್ಟಿದ್ಲವ ಗೊತ್ತಿಲ್ಲ. ಬರ್ರಿ ನಾ ತೋರಿಸ್ತೇನೆ. ಉಡುತಡಿ ಒಳಗೆ ಹುಟ್ಟಿದ್ಲು ರೀ ಅಕ್ಕಮಹಾದೇವಿ. ಶಿವಮೊಗ್ಗ ಡಿಸ್ಟಿಕ್ಟು ಶರಣರ ನಾಡು. ಬೆಂಗಳೂರಿಂದ ಸುಮಾರು 350 ಕಿಲೋಮೀಟರು. ಶನಿವಾರ ಭಾನುವಾರ ನಾನು ಬೆಂಗಳೂರಿನಲ್ಲಿರೋದಿಲ್ಲ, ಉಡುತಡಿಯಾಗಿರ್ತೇನೆ, ಅಕ್ಕಮಹಾದೇವಿ ಹುಟ್ಟಿ ಜಾಗದಾಗಿರ್ತೇನೆ. ಪ್ರತಿ ವಾರ 20 ವರ್ಷ ನಾನು ಶನಿವಾರ ಭಾನುವಾರನೂ ತಪ್ಪದೆ ಹೋಗ್ತಕ್ಕಂಥದ್ದು ನಾನು ಉಡುತಡಿ ಡೆವಲಪ್ಮೆಂಟ್ಗೆ ಇವತ್ತು. ಮತ್ತು ನೀವು ಈ ಅಕ್ಕಮಹಾದೇವಿ ಬಗ್ಗೆ ಮಾತಾಡೋದಕ್ಕೆ ನಿಮಗೇನು ಶಕ್ತಿ ಇದೆ? ಎಲ್ಲಿ ಹುಟ್ಟಿದ್ಲು, ಏನು ಮಾಡಿದ್ಲು, ಎಲ್ಲಿ ಬೆಳೆದ್ಲು, ಆ ಜಾಗ ಏನಾಯಿತು ಅನ್ನೋದು ನೀವು ವಿಚಾರ ಮಾಡೋದು ಬೇಡವಾ? ಬರೀ ಪುಸ್ತಕ ಓದಿದ್ರೆ ಸಾಕು, ಭಾಷಣ ಕೇಳಿದರೆ ಸಾಕು. ಭಾಷಣ ಏನ್ರಿ ಗಂಟೆಗಟ್ಟಲೆ ಮಾತಾಡೋದಲ್ಲ, ದಿನಗಟ್ಟಲೆ ಮಾತಾಡ್ಬೋದು. ಬಟ್ ಅದರಿಂದ ಏನು ನಮಗೆ ಲಾಭ ಆಯಿತು ಅನ್ನೋದು ಬೇಡವಾ? ನಾನು ಅಕ್ಕಮಹಾದೇವಿ ಬರ್ತ್ ಪ್ಲೇಸನ್ನು ಇವತ್ತು ಸರ್ಕಾರಕ್ಕೆ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೇನೆ. ನನ್ನ ಹೆಸರಿಗೆ ಕೊಂಡ್ಕೊಂಡಿಲ್ಲ, ಅಕ್ಕಮಹಾದೇವಿ ಸಮಿತಿ ಉಡುತಡಿ ಅಂತ ಮಾಡಿ ಗೌರ್ಮೆಂಟಿಗೆ ದುಡ್ಡು ಕೊಟ್ಟು ಕೊಂಡುಕೊಂಡು ಡೆವಲಪ್ ಮಾಡಿದ್ದೇನೆ ಇವತ್ತಿನ ದಿವಸ. ನಾನು ಯಾವುದಕ್ಕೂ ಮನೆ ಕೊಂಡ್ಕೊಳ್ಳಿಲ್ಲ, ಮಠ ಕೊಂಡ್ಕೊಳ್ಳಿಲ್ಲ, ಸೈಟ್ ಕೊಂಡ್ಕೊಳ್ಳಿಲ್ಲ. ಅಕ್ಕಮಹಾದೇವಿಗೆ ತೊಗೊಂಡ್ಬಿಟ್ಟು ಅಕ್ಕಮಹಾದೇವಿ ಸಮಿತಿ ಉಡುತಡಿ ಅಂತ ಮಾಡಿ ಅದನ್ನು ಕೊಂಡುಕೊಂಡು ನಾನು ಡೆವಲಪ್ ಮಾಡಿದ್ದೀನಿ. ಮತ್ತು ಇಷ್ಟೊಂದು ಎಲ್ಲೆಲ್ಲೋ ಮದುವೆಗೆ ಹೋಗ್ತೀರಾ, ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಇವತ್ತಿನ ದಿವಸ ಟ್ರಿಪ್ಪಿಗೆ ಹೋಗೋಣ ಅಂತಂದರೆ ತಾಜ್ ಮಹಲ್ ನೋಡೋಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಅರೆ ಕರ್ನಾಟಕದಾಗ ಗೋಳಗುಮ್ಮಟ ಮೊದಲು ನೋಡ್ರಿ, ಆಮೇಲೆ ತಾಜ್ ಮಹಲ್ ನೋಡ್ರಿ ಅಂತೇನೆ ನಾನು. ಯಾಕೆ ಹಿಂಗಾದರೂ ನಮ್ಮ ಜನ? ಕರ್ನಾಟಕದಲ್ಲಿರ್ತಕ್ಕಂಥ ಶರಣ ಸಂಪತ್ತು, ಶರಣರ ಸ್ಥಳಗಳನ್ನು ಮೊದಲು ನೋಡ್ರಿ, ಅರ್ಥ ಮಾಡಿಕೊಡ್ರಿ ಎಂತಿಂಥ ಶರಣರಾಗಿ ಹೋದರು ಅಂತ. ಆಮೇಲೆ ತಾಜ್ ಮಹಲ್ ಹೋಗ್ರಿ, ಚಂದ್ರಲೋಕಕ್ಕಾದರೂ ಹೋಗ್ರಿ, ಯಾರು ಬೇಡ ಅಂತಾರೆ ನಿಮಗೆ? ನಮ್ಮ ಅಸ್ತಿತ್ವವನ್ನು ನಾವು ಮರೆತು ಇಲ್ಲಿದು ನೋಡೋಂಗಿಲ್ಲ, ಅಲ್ಲಿ ಹೋಗೋದು. ನಾನು ಎಷ್ಟೋ ಸ್ಕೂಲು ಕಾಲೇಜ್ಗಳಲ್ಲಿ ಎಜುಕೇಷನ್ ಮಂತ್ರಿ ಆದಾಗ ಹೇಳ್ತಾ ಇದ್ದೆ, ನಾನು ಸ್ಕೂಲು ಕಾಲೇಜಿಗೆ ಟ್ರಿಪ್ ತೊಗೊಂಡು ಹೋಗ್ಬೇಕಂತಂದರೆ ಮೊದಲು ಕರ್ನಾಟಕದಲ್ಲಿ ಇರ್ತಕ್ಕಂಥ ಐತಿಹಾಸಿಕ ಸ್ಥಳಗಳನ್ನು ತೋರಿಸಿ ಆಮೇಲೆ ಬೇರೆ ಕಡೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಿದ್ದೆ ನಾನು. ಯಾಕಂತಂದರೆ ಮಕ್ಕಳಿಗೆ ಕರ್ನಾಟಕದಲ್ಲಿ ಏನಿದೆ ಅಂತ ಗೊತ್ತಾಗಬೇಕು. ಇವತ್ತು ಸ್ವಾಮೀಜಿಯವರು ಕೂತ್ಕೊಂಡಿದ್ದಾರೆ, ನಾವು ಲಿಂಗದ ಬಗ್ಗೆ ಮಾತಾಡ್ತೇವೆ, ಪೂಜೆ ಬಗ್ಗೆ ಮಾತಾಡ್ತೇವೆ. ಆದರೆ ಮಗುಗೆ ಯಾವುದಾದ್ರೂ 5-6 ವರ್ಷದ ಮಗುಗೆ ಪೂಜೆ ಯಾಕೆ ಮಾಡ್ಬೇಕಂತ ಕೇಳಿದರೆ ಏನು ಹೇಳ್ತೈತೆ ರೀ ಮಗು? ಅಪ್ಪ ಇಬತ್ತಿ ಹಚ್ಕೊಂಡು ಅಂದ ಅಂತಲೂ ನಮ್ಮವ್ವ ಇಬತ್ತಿ ಹಚ್ಕೊಂಡೇ ಹೋದೆ ಅಂತ ಹೇಳ್ತಾರೆ. ಅಷ್ಟೇ ತಾನೇ ಹೇಳೋದು. ನಾನು ಅಷ್ಟಾವರಣ ವೈಜ್ಞಾನಿಕವಾಗಿ ಬರೆದಿದ್ದೇನೆ ಸ್ವಾಮೀಜಿ, ತಾವು ನೋಡಿರ್ಬೇಕು ನನ್ನ ಪುಸ್ತಕನ. ವೈಜ್ಞಾನಿಕವಾಗಿ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಂತ್ರ. ವೈಜ್ಞಾನಿಕವಾಗಿ ಅದರಲ್ಲಿ ಏನು ಶಕ್ತಿ ಇದೆ ಅಂತ ಬರೆದಿದ್ದೀನಿ. ಅಕ್ಕಮಹಾದೇವಿದು 550 ಪುಟ ಸಮಗ್ರ ಸಾಹಿತ್ಯ ಬರೆದಿದ್ದೀನಿ. ಹಂಪಿ ಯೂನಿವರ್ಸಿಟಿ, ಕನ್ನಡ ಯೂನಿವರ್ಸಿಟಿಯವರು ಅದರ ಬಗ್ಗೆ PhD ಮಾಡ್ತಾ ಇದ್ದಾರೆ ಇವತ್ತು. ಏನಾದರೂ ನಾವು ಶಾಶ್ವತವಲ್ಲ, ನಮ್ಮ ಸಾಹಿತ್ಯ ಶಾಶ್ವತವಾಗಬೇಕು, ಪುರಾಣ ಶಾಶ್ವತವಾಗಬೇಕು. ನಮ್ಮ ತಾಯಿ ಅಕ್ಕಮಹಾದೇವಿ ಪುರಾಣ ಬರೆದ್ರು. ಜಯದೇವಿ ತಾಯಿ ಲಿಗಾಡಿಯವರು ನಮ್ಮ ತಾಯಿ ಇಬ್ಬರು ಕ್ಲಾಸ್ಮೇಟು ಸೊಲ್ಲಾಪುರದಲ್ಲಿ. ಈಗ 20ನೇ ಶತಮಾನದೊಳಗೆ ಇಬ್ಬರೇ ಮಹಿಳೆಯರು ಪುರಾಣ ಬರೆದ್ರು. ಪುರಾಣ ಯಾರು ಓದ್ತಾರಂತಂದರು, ನೀವು ಬರೀರಿ ನಾವು ಓದಿಸ್ತೇನೆ ಅಂತ ಹೇಳಿದೆ ನಾನು. ಈ 20ನೇ ಶತಮಾನದಾಗ ಮೊಬೈಲ್ ಹಿಡ್ಕೊಂಡು ಟಕ್ ಟಕ್ ಅಂತ ಮಾತಾಡ್ತಾರೆ, ಪುರಾಣ ಯಾರು ಓದ್ತಾರೆ, ನಾವು ಓದಿಸ್ತೇನೆ ಬರೀರಿ ಅಂದು. ಇಬ್ಬರಿಗೂ ಧಾರವಾಡದಲ್ಲಿ, ಬೆಂಗಳೂರಲ್ಲಿ ಕರೆಸಿಬಿಟ್ಟು ಪುರಾಣ ಬರೆಸಿ ಪ್ರಿಂಟ್ ಮಾಡಿಸಿ ಅದನ್ನು ಮಹಿಳಾ ಯೂನಿವರ್ಸಿಟಿನಲ್ಲಿ, ನಾನಿವತ್ತು ಕರ್ನಾಟಕದಲ್ಲಿ ಮಹಿಳಾ ಯೂನಿವರ್ಸಿಟಿ ಇರಲಿಲ್ಲ, ನಾನು ಹುಟ್ಟಾಕಿದೆ. ಅಕ್ಕಮಹಾದೇವಿ ಹೆಸರಿಟ್ಟೆ ಅದಕ್ಕೆ. ಕರ್ನಾಟಕದಲ್ಲಿ ಮಹಿಳೆಯರಿಗಾಗಿ ಒಂದು ಯೂನಿವರ್ಸಿಟಿ ಇರಲಿಲ್ಲ. ಭಾರತ ದೇಶದಲ್ಲಿ 16 ಮಹಿಳೆಯರಿಗೆ ಯೂನಿವರ್ಸಿಟಿ ಇದ್ದಾವೆ. ಕರ್ನಾಟಕಕ್ಕೆ ಒಂದು ಬೇಡವಾ? 50%, 51% ಮಹಿಳೆಯರಿದ್ದೇವೆ. ನಮಗಾಗಿ ಒಂದು ಯೂನಿವರ್ಸಿಟಿ ಬೇಡವೇನ್ರಿ? ನಾನು ಹುಟ್ಟಾಕಿದೆ ಅದನ್ನು. ಬಿಜಾಪುರದಲ್ಲಿ ಹುಟ್ಟಾಕಿ ನಾನು ಅಕ್ಕಮಹಾದೇವಿ ಪುರಾಣ, ಸಿದ್ದರಾಮನ ಪುರಾಣನ ಟೆಕ್ಸ್ಟ್ ಬುಕ್ ಮಾಡಿಸಿದ್ದೇನೆ ಯೂನಿವರ್ಸಿಟಿನಲ್ಲಿ ಇವತ್ತಿನ.
ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಅವ್ರು ಪ್ರಿಂಟ್ ಮಾಡಿಸ್ಕೊಟ್ಟು ಇವತ್ತು ಸಂತೋಷವಾಗಿದ್ದಾರೆ. ಭಾಷಣ ಏನು ಮಾಡ್ತೇನೆ ಅದನ್ನು ಕೆಲಸ ಮಾಡ್ತೇನೆ ರೀ ನಾನು, ಬರೀ ಭಾಷಣ ಮಾಡೋದಿಲ್ಲ. ಜನಕ್ಕೆ ಏನು ಹೇಳ್ತೇವೋ ಅದನ್ನು ಮಾಡೋಕ್ಕೆ ಕಲಿಬೇಕು ನಾವು. ಭಾಷಣ ಮಾಡೋದು ಸುಲಭ, ಕೆಲಸ ಮಾಡೋದು ಕಷ್ಟ. ಅಕ್ಕಮಹಾದೇವಿ ಬಗ್ಗೆ ನೀವೆಲ್ಲ ಮಾತಾಡ್ತೀರಲ್ವ, ಅಕ್ಕಮಹಾದೇವಿ ಎಲ್ಲಿ ಹುಟ್ಟಿದ್ಲು, ಎಲ್ಲಿ ಬೆಳೆದ್ಲು ನೋಡಿದ್ರೆ ಮತ್ತು ಯಾಕೆ ಮಾತಾಡಬೇಕು? ಆಕೆ ಹುಟ್ಟಿದ ಜಾಗನ ನೋಡಿಲ್ಲ, ಆಕೆ ಏನು ಮಾಡಿಲ್ಲ ಅಂತ ಗೊತ್ತಿಲ್ಲ, ಅಲ್ಲಿ ಏನು ಕಷ್ಟಪಟ್ಲ ಅಂತ ಗೊತ್ತಿಲ್ಲ, ಎಲ್ಲಿ ಹೋದ್ಲಂತ ಗೊತ್ತಿಲ್ಲ, ಮತ್ತು ಯಾಕೆ ಮಾತಾಡ್ಬೇಕು ನಾವು? ಮಾತಾಡೋದ್ರಲ್ಲಿ ಏನು ಅರ್ಥ ಇದೆ ಅಕ್ಕಮಹಾದೇವಿ ಬಗ್ಗೆ? ಅಲ್ಲಮ್ಮ ಪ್ರಭು ಅಂಥವ್ರಿಗೂ ನಮೋ ನಮೋ ಅನ್ಬೇಕಂತಂದರೆ 12ನೇ ಶತಮಾನದಲ್ಲಿ ಅಂದಿನ ಪಾರ್ಲಿಮೆಂಟಿನಲ್ಲಿ ಒಬ್ಬಳು ಮಹಿಳೆ ಅಕ್ಕ ಮಹಾದೇವಿ ಇವತ್ತಿನ ದಿವಸ ಇವತ್ತು ಮುಂದೆ ಬಂದು. ಮತ್ತು ನೀವೆಲ್ಲ ಇಲ್ಲೇ ಕೂತ್ಕೊಂಡು ಅಕ್ಕ ಮಹಾದೇವಿನ ಹೊಗಳಿದ್ರೆ ಆ ಉಡುತಡೆಯರ ನೋಡಬಾರ್ದ? ಆಕೆ ಹುಟ್ಟಿದ ಜಾಗ ಎಲ್ಲೈತೆ? ಮದುವೆಗೆ ಬೇರೆ ಊರಿಗೆ ಹೋಗೋದಿಲ್ಲ, ಜಾತ್ರೆಗೆ ಬೇರೆ ಊರಿಗೆ ಹೋಗೋದಿಲ್ಲ, ಎಲ್ಲೆಲ್ಲಿ ಹೋಗ್ತಿರಲಿಲ್ಲ ನೀವು, ಮತ್ತು ಉಡುತಡೆಗೆ ಯಾಕೆ ಹೋಗಿಲ್ಲ? ಬಸ್ ಇದ್ದಾವೆ, ಬಸ್ ಫೆಸಿಲಿಟಿ ಮಾಡಿಸಿದ್ದೀನಿ, ಕಾರುಗಳು ಹೋಗ್ತಾವೆ, ಅಲ್ಲಿ ಇರೋದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಇವತ್ತು ನೀರಿನ ಸೌಕರ್ಯ ಮಾಡಿದ್ದೀನಿ, ಮೆಡಿಟೇಷನ್ ಸೆಂಟರ್ ಮಾಡಿದ್ದೀನಿ, ಕುಟೀರ ಕಟ್ಟಿಸಿದ್ದೀನಿ. ಅಕ್ಕನ ದೇವಸ್ಥಾನದಲ್ಲಿ ಒಬ್ಬ ಹೆಣ್ಮಗಳು ಲೀಲಾದೇವಿ ಪ್ರಸಾದ್ ಒಬ್ಬಳು ಮರಿಗೆ ನಾನು ಕಟ್ಟಿದ್ದೀನಿ ಇವತ್ತಿನ ದಿವಸ. ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ದೀನಿ ಇವತ್ತಿನ ದಿವಸ. ಮತ್ತು ಅಲ್ಲೇ ಹೋಗಿ ಬರ್ರಿ ತಾಯಂದರೆ, ಬರೀ ಮಾತಾಡಿ ಏನು ಪ್ರಯೋಜನ? ಅಕ್ಕಿನ ಬಗ್ಗೆ ಏನಾದರೂ ಮಾಡಬೇಕಲ್ವ? ಅಕ್ಕಿನ ಬಗ್ಗೆ ಏನಾದರೂ ಇವತ್ತು ಸಂಶೋಧನೆ ಮಾಡಬೇಕಲ್ವ? ನನಗಿನ್ನೂ ಆಯುಷ್ಯ ಕೊಟ್ಟರೆ ನನಗಿನ್ನೂ ಕನಸು ಭಾಳ ಅದಾವ್ರಿ. ನಿಜ ಹೇಳಬೇಕಾದ್ರೆ ಇಂಟರ್ನ್ಯಾಷನಲ್ ಟೂರಿಸ್ಟ್ ಸೆಂಟರ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಉಡುತಡಿ ಮಾಡ್ತೇನೆ. ನನಗೆ ಸ್ವಲ್ಪ ದೇವರ ಆಯುಷ್ಯ ಕೊಡಲಿ, ಯಾಕಂದರೆ 94 ವರ್ಷರಿ ನನಗೀಗ. ಇಂಟರ್ನ್ಯಾಷನಲ್ ಟೂರಿಸ್ಟ್ ಸೆಂಟರ್ ಮಾಡಿ ಪರದೇಶದವರೆಲ್ಲ ಬಂದು ಅಕ್ಕನ ಜಾಗ ನೋಡಬೇಕು ಅಂತ ಪ್ರತಿಜ್ಞೆ ಮಾಡಿದ್ದೇನೆ ನಾನು ಇವತ್ತಿನ ದಿವಸ. ಅಂಥದ್ದೇನಾದರೂ ಮಾಡಬೇಕು ನಮಗೆ. ಬರೀ ಇಲ್ಲೇ ಸುತ್ತಾಕೋದು, ಸುತ್ತಮುತ್ತ ಇಲ್ಲೇ ಸುತ್ತಾಕೋದು ಬಿಡು. ಹೋಗ್ರಿ, ನೀವು ಜಾತ್ರೆಗೆ ಹೋಗ್ತೀರಾ, ಮದುವೆ ದೂರ ಇತ್ತಂದ್ರೆ ರಿಲೇಷನ್ ಮದುವೆಗೆ ಹೋಗ್ತೀರಾ, ಇನ್ಯಾರೋ ಕರೆದ್ರು ಹೋಗ್ತೀರಾ, ಬಾಣಂತನಕ್ಕೆ ಹೋಗ್ತೀರಾ, ಬಸ್ರಿಗೆ ಹೋಗ್ತೀರಾ. ಮತ್ತು ಇಂಥ ಸ್ಥಳಗಳನ್ನು ನೋಡ್ಬೇಕಲ್ಲ. ಯಾವಾಗ ನೋಡೋದು ನೀವು? ಕೈಕಾಲು ಶಕ್ತಿ ಇರುವಾಗ. ಮೊದಲೆಲ್ಲ ವಯಸ್ಸಾದ್ಮೇಲೆ ತೀರ್ಥಯಾತ್ರೆ ಹೋಗಂತಿದ್ರು. ನಾ ಅದನ್ನು ತಪ್ಪು ಅಂತ ಹೇಳಿದೆ. ಕೈಕಾಲು ಗಟ್ಟಿ ಇರುವಾಗ ತೀರ್ಥಯಾತ್ರೆ ನೋಡ್ಬೇಕು. ಕೈಲಿ ನಾನೇನು ಬದರಿ ಕೇದಾರದಿಂದ ರಾಮೇಶ್ವರದವರೆಗೂ ಹೋಗಿ ನೋಡ್ಕೊಂಬಂದಿದ್ದೇನೆ ರೀ ನಾನು. ಬದರಿ ನೋಡಿದ್ದೇನೆ, ಕೇದಾರ್ ನೋಡಿದ್ದೇನೆ, ರಾಮೇಶ್ವರ ನೋಡಿದ್ದೇನೆ. ಭಾರತ ದೇಶದಲ್ಲಿ ಎಷ್ಟು ನಮ್ಮ ತೀರ್ಥಕ್ಷೇತ್ರಗಳಿದ್ದಾವೆ ಅಷ್ಟು ನೋಡಿದ್ದೇನೆ ನಾನು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಹಿಂದಿನ ಹಿರಿಯರು ನಮಗೇನು ಬಿಟ್ಟು ಹೋದರು, ಯಾವ ಆಸ್ತಿ ಕೊಟ್ಟು ಹೋದರು ನಮಗೆ. ಆಸ್ತಿ ಅಂದ್ರೆ ಮನೆ ಎಷ್ಟದಾವ, ಹೊಲ ಎಷ್ಟೈತಿ, ಬಂಗಾರ ಎಷ್ಟೈತಿ, ಇಷ್ಟ ಕೇಳೋದು. ಮುಂದೆ ಕೇಳೋಂಗೇ ಇಲ್ಲ. ಹೆಣ್ಣು ಕೊಡ್ಬೇಕಂತಂದ್ರೆ ಏನು ಕೇಳ್ತೀರಿ ನೀವು? ಅವ್ರ ಮನೆಯಾಗ ಹೊಲ ಎಷ್ಟೈತಪ್ಪ ಅವರಿಗೆ, ಅವನ ಕಾರಿಗೆ ರಿಟರ್ನ್ ಇಲ್ಲ, ಅವನು ನನ್ನ ಮಗಳು ಮತ್ತು ನಡ್ಕೊತ ಹೋಗೋದಿಲ್ಲ, ಅವ್ರ ಮನ್ಯಾಗ ಬಂಗಾರ ಎಷ್ಟೈತಪ್ಪ ಅಂತ ಇಷ್ಟ ಕೇಳೋದು. ಅವನ ವ್ಯಕ್ತಿತ್ವದ ಬಗ್ಗೆ, ಅವನ ಗಳಿಕೆ ಬಗ್ಗೆ, ಅವನ ಸ್ವಭಾವದ ಬಗ್ಗೆ, ಅವನು ಏನು ಮಾಡ್ತಾನ, ಮನುಷ್ಯನಾಗಿ ಬಾಳ್ತಾ ಇದ್ದಾನ ಅಂತ ಅನ್ನೋದು ಯಾರು ಕೇಳೋದಿಲ್ಲ ಇವತ್ತಿನ ದಿವಸ. ಇದು ನ್ಯಾಯ ಅಂತೀರೋ ಅನ್ಯಾಯ ಅಂತೀರೋ ಅಂತ ನಾನು ಪ್ರಶ್ನೆ ಮಾಡ್ತೀನಿ ಇವತ್ತು. ಯಾವುದಕ್ಕೆ ಇವತ್ತು ಹೆಣ್ಣು ಮಕ್ಕಳನ್ನ ಹೆತ್ತಾಗ ಮದುವೆ, ನನಗೂ 3 ಜನ ಹೆಣ್ಣುಮಕ್ಕಳು ರೀ, ಒಬ್ಬನ ಮಗ. ಎಲ್ಲರೂ ಸೌಖ್ಯವಾಗಿದ್ದಾರೆ ದೇವ್ರ ದಯದಿಂದ. ಯಾಕಂದರೆ ಎಲ್ಲರಿಗೂ ಕೆಲಸ ವಿದ್ಯಾಬುದ್ಧಿ ಕೊಟ್ಟು ಅವ್ರವ್ರ ಕೆಲಸಕ್ಕೆ ಹಚ್ಚಿದ್ದೇನೆ, ಆರಾಮದಾರು ಎಲ್ಲರೂ ಇವತ್ತಿನ ದಿವಸ. ಯಾಕೆ ಮಾತು ಹೇಳ್ತಾ ಇದ್ದೇನೆಂದರೆ, ಈಕ್ವಾಲಿಟಿ ಬಗ್ಗೆ ಮಾತಾಡ್ತೀವಿ. ನಾನು ರಾಜಕೀಯದವಳು. 10 ಚುನಾವಣೆ ಫೇಸ್ ಮಾಡಿ 8 ವರ್ಷ ನಾನು 7 ಪೋರ್ಟ್ಫೋಲಿಯೋ ಹೊಂದಿದವಳು. ಈ ಕಡೆ ಸೋಷಿಯಲ್ ವರ್ಕಿಗೆ, ಈ ಕಡೆ ರಾಜಕೀಯಕ್ಕೆ ಏನು ವ್ಯತ್ಯಾಸ ಅಂತ ಯಾರು ಕೇಳಿದರು. ನೀವು ಸೋಷಿಯಲ್ ವರ್ಕ್ ಎಷ್ಟೋ ಮಾಡಿರಿ, ರಾಜಕೀಯ ದಂಡ ಕೈಗೆ ಬರೆದಿದ್ರೆ ಅದಕ್ಕೆ ಬೆಲೆನೇ ಇಲ್ಲ. ಏನಾದರೂ ಬದಲಾವಣೆ ಮಾಡಬೇಕಂತಂದರೆ, ಏನಾದರೂ 33% ರಿಸರ್ವೇಷನ್ ಫಾರ್ ಲೇಡೀಸ್, ಅದು ನನ್ನ ಬೇಬಿ. ಅದು ಯಾಕೆ ಮಾಡಿದೆ ನಾನು? 224 ಅಸೆಂಬ್ಲಿನಲ್ಲಿ, ಕರ್ನಾಟಕದ ಅಸೆಂಬ್ಲಿನಲ್ಲಿ ನಾವು ಬೇರೆ ನೆನೆಸುವಂಗೆ 6 ಜನ 7 ಜನ ಮಹಿಳೆಯರು. ನಮ್ಮ ಪ್ರಾಬ್ಲಮಿಗೆ ಯಾರು ಉತ್ತರ ಕೊಡೋರು? ನಮ್ಮ ಪ್ರಾಬ್ಲಮ್ ಯಾರು ಮುಂದೆ ಹೇಳ್ಕೊಳ್ಳೋದು?
ಅಟ್ಲೀಸ್ಟ್ 133 ಜನ ಮಹಿಳೆಯರು ಬರೋದು ಬೇಡವಾ? ಹಠ ಮಾಡಿ 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 ಇವತ್ತು 33% ರಿಸರ್ವೇಷನ್ ಬಿಲ್ ಪಾಸ್ ಮಾಡಬೇಕಾದ್ರೆ ಡೆಲ್ಲಿಗೆ 12 ಸಲ ಹೋಗಿದ್ದೇನೆ ಸ್ವಾಮಿ. ನಾನು ಹೋಗಿ ಅಲ್ಲಿ ಎಲ್ಲ ಮಂತ್ರಿಗಳನ್ನು ಲೀಡರ್ಸ್ ನೋಡಿಬಿಟ್ಟು ಪಾಸ್ ಮಾಡಿಸಿದೆ ಬಿಲ್ನ. ಆದರೂ ಅದು ರಾಜ್ಯಸಭಾದಲ್ಲಿದೆ. ಯಾಕಂತಂದರೆ ನೆಕ್ಸ್ಟ್ ಪಾರ್ಲಿಮೆಂಟ್ ಇಲೆಕ್ಷನ್ನಲ್ಲಿ ಯಾವ ಕ್ಷೇತ್ರದಲ್ಲಿ 33% ವೋಟರ್ಸ್ ಇದ್ದಾರೆ ಆ ಕ್ಷೇತ್ರ ಐಡೆಂಟಿಫೈ ಮಾಡಿ ಅಲ್ಲಿ ಮಹಿಳೆಯರಿಗೆ ಸೀಟ್ ಕೊಡಬೇಕು ಅಂತ ಹೇಳಿಬಿಟ್ಟು ಮಾಡಿದ್ದಾರೆ. ತಿಳ್ಕೊಬೇಕು ಇದೆಲ್ಲ. ರಾಜಕೀಯ ದಂಡ ಕೈಗೆ ಬರೆದಿದ್ರೆ ನಾವು ಎಷ್ಟೇ ಸಭೆ ಸಮಾರಂಭ ಮಾಡಿದರೂ ಕೂಡ ಬದಲಾವಣೆ ತರೋಕ್ಕಾಗೋದಿಲ್ಲ. ರಾಜಕೀಯ ದಂಡ ಬೇಕು ಕೈಗೆ. ನೀವೇನಾದರೂ ನಿಮ್ಮ ಮಗಳಿಗೆ ಇವತ್ತಿನ ದಿವಸ ಸ್ಕೂಲ್ಗೆ ಹಾಕಬೇಕಾದ್ರೆ, ಎಜುಕೇಷನ್ ಮಿನಿಸ್ಟ್ರ್ ಆಗಿದ್ದೆ ನಾನು, ಸ್ಕೂಲ್ಗೆ ಹಾಕಬೇಕಂತಂದರೆ 5 ವರ್ಷ 10 ತಿಂಗಳು ಅಂತ ಹೇಳ್ತಾಯಿದ್ರು. ನಾನಂದೆ ಎಲ್ಲರೂ ಎಜುಕೇಷನ್ ಮಂತ್ರಿ ಆದಾಗೆ ಸ್ಕೂಲ್ ಸರ್ಟಿಫಿಕೇಟು ಸುಳ್ಳು ತರಕ್ಕೆ ಶುರು ಮಾಡಿದರು. ಇದು ಹೋಗಿ ಜಾತಕ ಬದಲಾಯಿಸಿದ್ರು. ನಾನು ಹೇಳಿದೆ ಹಂಗೆ ಮಾಡಬೇಡ್ರಿ, 5+ ಮಾಡಿರಿ, 6 ಮಾಡಿರಿ. 5 ವರ್ಷ ಆಗಿ 1 ತಿಂಗಳಿದ್ರು ಮಗುನ ಅಡ್ಮಿಷನ್ ತೊಗೊಳ್ರಿ, 5 ವರ್ಷ ಆಗಿ 11 ತಿಂಗಳಿದ್ರು ತೊಗೊಳ್ಳಿ ಅಂತ ಮಾಡಿದೆ ನಾನು. ಅದು ಗೌರ್ಮೆಂಟ್ ಆದರೂ ಚೇಂಜ್ ಮಾಡ್ತಾ ಇದ್ದಾರೆ ಇವತ್ತು. ಸರ್ಕಾರ ಬಂದರೆ ಏನು ಕೆಲಸ ಅಂದರೆ, ಸರ್ಕಾರಕ್ಕೆ ಮೊದಲೇ ಮಾಡಿರ್ತಕ್ಕಂಥ ಸರ್ಕಾರನ ಬದಲಾವಣೆ ಮಾಡೋದೇ ಒಂದು ದೊಡ್ಡ ಕೆಲಸ ಇವತ್ತಿನ ದಿವಸ. ಒಳ್ಳೆಯದನ್ನು ಮಾಡಬೇಕು, ಬದಲಾವಣೆ ಎಲ್ಲನೂ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಗೌರ್ಮೆಂಟದಲ್ಲಿ ಇದ್ದೋಳು ನಾವು. ಯಾವುದು ಒಳ್ಳೆಯದಿದೆ, ಜನಕ್ಕೆ ಯಾವುದು ಒಳ್ಳೆಯದಾಗುತ್ತೆ ಅದನ್ನು ಮಾತ್ರ ಮಾಡಬೇಕು ಇವತ್ತು. ಈಗ ಮಹಿಳೆಯರಿಗೆ ಸಿದ್ದರಾಮಣ್ಣ ಬಂದು ಅವರೆಲ್ಲ ನನ್ನ ಜೊತೆ ಕೆಲಸ ಮಾಡಿದವಳು. ಮಹಿಳೆಯರಿಗೆ ಫ್ರೀ ಮಾಡ್ದ ಬಸ್ನಲ್ಲಿ. ಮನೆಯಾಗ ಬೆಳಗಾಗಿ ಎದ್ದು ಹೆಣ್ಮಕ್ಳು ಮನೆಯಾಗ ಇರೋಂಗಿಲ್ಲ, ಹೊರಟುಬಿಟ್ರು ಫ್ರೀ ಬಸ್. ನಗಿತಾರೆ ನೋಡೋರು, ಹೌದೇನ್ರಿ? ಹಾಂ, ಹೊರಟುಬಿಡೋದು. ಅಲ್ಲಿ ಏನು ಅರ್ಥ, ಅದಕ್ಕೆ ಏನಾದರೂ ಅರ್ಥ ಬೇಡವಾ? ಯಾಕೆ ಮಾಡಿದರು? ಯಾರಿಗೋಸ್ಕರ ಮಾಡಿದರು? ಸರ್ಕಾರಕ್ಕೆ ನೀವು ಧ್ವನಿ ಎತ್ತೋದೇ ಇಲ್ಲ ನೀವು ಯಾರು ಹೆಣ್ಮಕ್ಳು. ಮಾಡಿದ್ದು ಮನ್ಯಾಗ ಕೂತ್ಕೊಂಡು ಅಡುಗೆ ಮನ್ಯಾಗ ಮಾತಾಡೋದು ಅಥವಾ ಅವ್ರ ಕಟ್ಟಿ ಮೇಲೆ ಕೂತ್ಕೊಂಡು ಮಾತಾಡೋದು. ಇದು ಮಾಡಬಾರ್ದಾಗಿತ್ತು ರೀ ಸರ್ಕಾರ. ಇದು ಅನ್ಯಾಯ ಆಗ್ತೈತೆ ರೀ ಹೆಣ್ಮಕ್ಳಿಗೆ ಅಂತ ಮಾತಾಡ್ತಿರ್ತಾ ಇದ್ದೀರ? ಇಲ್ಲ, ಮಾತಾಡೋದಿಲ್ಲ. ನೀವು ಮಾತಾಡ್ಕೊಂಡು ನೀವು ಮನ್ಯಾಗ ಗಂಡಸರ ಮುಂದೆ ಮಾತಾಡೋದಿಲ್ಲ. ಏನಂತಾರೆ ಅಂತ ಹೇಳಿಬಿಟ್ಟು. ಪುರುಷ ಪ್ರಧಾನವಾದಂಥ ದೇಶ ನಮ್ಮದು. ಅವ್ರನ್ನ ಬಿಟ್ಟು ಹೋಗ್ಬೇಕಂತ ನಾನು ಯಾವತ್ತೂ ಹೇಳಿಲ್ಲ ರಾಜಕೀಯದಲ್ಲಿ. ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ರಿ, ನೀವು ಸರಿ ಸಮಾನವಾಗಿ ಬರ್ತೇವೆ ಅಂತ ಹೇಳ್ತೇವೆ ಹೊರತು ನಿಮ್ಮನ್ನು ಬೈಪಾಸ್ ಮಾಡ್ತೇವೆ ಅಂತ ನಾನು ಎಲ್ಲೂ ಹೇಳಿಲ್ಲ ಸ್ವಾಮಿ. ನಾನು ಬೈಪಾಸ್ ಮಾಡೋದು ಬೇಡ, ಆ ಸರ್ಜರಿನೇ ಬೇಡ ನಮಗೆ ಇವತ್ತು. ಬೈಪಾಸ್ ಸರ್ಜರಿ ಜೊತೆಗೆ ಕರ್ಕೊಂಡು ಹೋಗ್ರಿ. ನಮಗೂ ವಯಸ್ಸಿದೆ, ನಮಗೂ ಮನಸ್ಸಿದೆ, ನಮಗೂ ಆಚಾರ ವಿಚಾರ ಇದೆ, ನಮಗೂ ಕನಸುಗಳಿದ್ದಾವೆ. ನಮ್ಮ ಕನಸಿಗೆ ಪುಷ್ಟಿ ಕೊಟ್ಬಿಟ್ಟು ಆ ಕನಸು ನನಸಾಗುವಾಗ ಮಾಡಿರಿ ಅಂತ ಅವ್ರನ್ನ ಕೇಳ್ಕೊಳ್ಬೇಕಲ್ವ? ಎಷ್ಟು ಜನ ಕೇಳ್ಕೊಳ್ಳೋ ಶಕ್ತಿ ಇಟ್ಕೊಂಡಿದ್ದೀರಾ ಮಹಿಳೆಯರು? ಎಷ್ಟು ಜನ ನಿಮ್ಮಲ್ಲಿ ಶಕ್ತಿ ಇದೆ ತಾಯಂದಿರ, ಅಕ್ಕ ತಂಗಿಯರ? ಅಲ್ಲ, ಮಾಡಬೇಕಮ್ಮ. ನೀವೆಲ್ಲ ವಿದ್ಯಾವಂತರದ್ದೀರಾ, ಬುದ್ಧಿವಂತರದ್ದೀರ. ವಿದ್ಯಾ ಬುದ್ಧಿ ಮನೆಯಾಗ ಚೀಲ ಕಟ್ಟಿಡೋದಲ್ಲ, ಅದನ್ನು ಕಾರ್ಯಗತ ಮಾಡಬೇಕು, ಬೆಳಕಿಗೆ ತರಬೇಕು. ನಾನು ಕಲ್ತಿದ್ದೇನೆ ರೀ, ನನ್ನ ವಿದ್ಯೆಯಿಂದ ಇಷ್ಟು ಜನಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿಬಿಟ್ಟು ನಾನು ಟೇಲರಿಂಗ್ ಕ್ಲಾಸ್ ನಡೆಸಿ PhD ಮಾಡಿದೆ. ನಾನು ಯಾರಿಗೂ ದುಡ್ಡು ಕೇಳಬಾರ್ದು ಅಂತ, ಸ್ವಂತ ಗಳಿಕೆ ಮಾಡಬೇಕು. ನನ್ನ ದುಡ್ಡು ಅನ್ನೋದಕ್ಕೆ ವಿದ್ಯೆ ಬೇಕಲ್ಲಮ್ಮ. ನನ್ನ ದುಡ್ಡು ಅಂತ ಅನ್ನೋದಕ್ಕೆ ಏನಾದರೂ ಕೈ ಕೆಲಸ ಬೇಕಲ್ಲ. ಇದು ದುಡ್ಡು ಯಾರು ಕೊಡ್ತಾರೆ? ಯಾರೂ ಕೊಡೋದಿಲ್ಲ. ಅಪ್ಪಗೆ ಕೈ ಒಡ್ಬೇಕು, ಅಣ್ಣಗೆ ಕೈ ಒಡ್ಬೇಕು, ಗಂಡನಿಗೆ ಕೈ ಒಡ್ಬೇಕು. ಎಷ್ಟು ದಿವಸ ಅಂತ ಒಡ್ಡೋದು? ನನಗೊಂದು ಶಕ್ತಿ ಐತ್ರಿ, ನಾನು ದುಡ್ಡು ಸಂಪಾದನೆ ಮಾಡ್ತೇನೆ ಅನ್ನೋ ಮನಸ್ಸು ಹಾಕ್ಬೇಕು. ಅದನ್ನು, ಆ ಮನಸ್ಸನ್ನು ಸ್ವಲ್ಪ ಆದ್ರೂ ಅದಕ್ಕೆ ಗಟ್ಟಿ ಮಾಡಬೇಕು. ಗಟ್ಟಿ ಮಾಡಿ ಅದಕ್ಕೆ ಪ್ರಯತ್ನ ಮಾಡಿದರೆ ಇದ್ಯಾವುದೂ ಅಸಾಧ್ಯ ಅಲ್ಲ. ನೀವು ನಂಬ್ತಿರೋ ಬಿಡ್ತೀರೋ, ನಾನು ಬಹಳ ಕಷ್ಟ ಕಾಲದಿಂದ ನನ್ನ ಜೀವನ ಚರಿತ್ರೆ ಪ್ರಿಂಟ್ ಆಯ್ತು. ಇವಾಗ ಎಲ್ಲರೂ 28 ಪುಸ್ತಕ ಬರೆದಿರಿ, ಜೀವನ ಚರಿತ್ರೆ ಬರೀರಿ ಅಂದರು. ಬರೆದಿದ್ದೇನೆ. ನಾನು ಬಹಳ ಕಷ್ಟದಲ್ಲಿರುವಾಗ ಅಗರಬತ್ತಿ, ಊದಿನ ಕಡ್ಡಿ ಹಸಿತಾ ಇದ್ದೆ ತಾಯಿ. ನಾನು ದಿವಸಕ್ಕೆ 3 ರೂಪಾಯಿಂದ 5 ರೂಪಾಯಿ ಕೊಡ್ತಿದ್ರು. ಕಷ್ಟಪಟ್ಟಾಗಲೇ ಸುಖದ ಬೆಲೆ ಗೊತ್ತಾಗೋದು ನಮಗೆ, ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಇಷ್ಟು ಎತ್ತರಕ್ಕೆ ಬೆಳಿಬೇಕಾತಂದರೆ ನನ್ನ ಜೀವನದಲ್ಲಿ ನಾನು ಕಷ್ಟಪಟ್ಟಷ್ಟು ಯಾರಿಗೂ ಬರೋದು ಬೇಡ ಅಂತ ದೇವ್ರಿಗೆ ಹೇಳ್ಕೊತಿರ್ತೀನಿ ನಾನು. ಆದರೆ ಕಷ್ಟ ಯಾಕೆ ಪಡಬೇಕು?
ಯಾಕೆ ದಾಸೋಹ? ಇವತ್ತು ಬಸವಣ್ಣ ಏನು ಹೇಳ್ದ? ದ ಫಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್. ಸಮಾನತೆ ಬಗ್ಗೆ ಯಾವ ಗಂಡಸರು ಮಾಡಲಿಲ್ಲ ರೀ, ಬಸವಣ್ಣ ಮಾಡ್ದ. ನಾವು ಅದನ್ನು ಮರಿಬಾರ್ದು ಅವನು. ಯಾಕೆ ನಾನು ಬಸವಣ್ಣನ ಬಗ್ಗೆ ಬಸವ ಅಂತಂತೇನೆ ಅಂದರೆ, ಮಹಿಳೆಯರಿಗೆ ಸಮಾನತೆ ಕೊಟ್ಟಿರ್ತಕ್ಕಂಥ ಮೊದಲೇ ಮನುಷ್ಯ ಬಸವಣ್ಣ ಇವತ್ತಿನ ದಿವಸ. ಅದಕ್ಕೆ ನಾವು ಮರೆಯೋಕ್ಕಾಗುತ್ತೇನ? 12ನೇ ಶತಮಾನದ ಬಗ್ಗೆ ಕನಸು ಕಾಣ್ತಾ ಇರ್ತೀವಿ ನಾವು. ಇದು ಬಹಳ ಹತ್ತಿರ ಆಗಿರಿ ನೀವು ಕೂಡಲ ಸಂಗಮಕ್ಕೆ, ಈ ಕಡೆ ಜೇವರಿಗೆ ಕಲಬುರಗಿಗೆ, ಕರ್ನಾಟಕದ ಕಲಬುರಗಿ ಅಂತಂದರೆ ಶರಣರ ನಾಡು ಅಂತ ಹೇಳಿದ್ವಿ ಇವತ್ತಿನ ದಿವಸ. ಆ ಶರಣರ ನಾಡಿನಲ್ಲಿ ಮಹಿಳೆಯರು ಏನೇನು ಮಾಡ್ತಾರಂತ ಹೆಕ್ಕಿ ತೆಗೆದಾಗ 4-5 ಜನ ಮಹಿಳೆಯರು ಸಿಗಲಿಲ್ಲ ನನಗೆ. ಯಾರನ್ನು ಕೇಳೋದು, ಎಲ್ಲಿ ಕೇಳೋದು, ಹೇಗೆ ಮಾಡೋದು ಅಂತ ಪ್ರಶ್ನೆ ಬರ್ತದೆ ನನಗೆ. ಇವರು ಗುಲ್ಬರ್ಗಾದವರು ಬಂದು ಬೆಂಗಳೂರಿಗೆ ಕರೆದ್ರು ನನ್ನ, ನೀವು ಬರಬೇಕು ಒಂದು ದಿವಸ ಅಂತ ಹೇಳಿಬಿಟ್ಟು. ಬರ್ತೇನೆ ಅಂದೆ ನಾನು. ಕೈಕಾಲು ಗಟ್ಟಿದೇವ್ರಿ, ನಾವು ಬರ್ತೇನೆ ಅಂತ ಹೇಳಿದೆ ನಾನು. ಇವತ್ತು ಬೆಳಿಗ್ಗೆ ಬೆಂಗಳೂರಿಂದ ಬಂದಿದ್ದೀನಿ, ಇವತ್ತು ರಾತ್ರಿ ಹೋಗಬೇಕು. ನಾಳೆ 3 ಮೀಟಿಂಗ್ ಅದಾವೆ ನನಗೆ. ನನ್ನ ಸಂಸ್ಥೆಗಳು ಇದ್ದಾವೆ. ಓಲ್ಡ್ ಏಜ್ ಹೋಮ್ ಮಾಡಿದ್ದೇನೆ, ಡೆಸ್ಟಿಟ್ಯೂಟ್ ಹೋಮ್ ಮಾಡಿದ್ದೇನೆ, 1, 2 ಏನೇನು ಮಾಡಿದ್ದೀನಿ. ಸುಮಾರು 10,000 ಜನ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿದ್ದೇನೆ ನಾನು ನನ್ನ ಜೀವನದೊಳಗೆ. 10,000 ಜನ, ಕಡಿಮೆ ಅಂತಂದ್ರು. ಬೇಕಾದಷ್ಟು ಫ್ಯಾಕ್ಟ್ರಿಗಳು ಇದಾವೆ ರೀ ಬೆಂಗಳೂರಲ್ಲಿ. ಆನ್ಸಿಲರಿ ಯೂನಿಟ್ಸ್ ತೊಗೊಂಡೇ ಕೆಲಸ ಕೊಟ್ಟೆ. ನಾನು. ಆನ್ಸಿಲರಿ ಯೂನಿಟ್ ಅಂದರೆ ಅವ್ರು ಏನು ಮಾಡ್ತಾರೆ, ಮೊದಲು ಮೊಬೈಲ್ ಫೋನ್ ಬರೋಕ್ಕಿಂತ ಮೊದಲು ಫಸ್ಟ್ ತೊಗೊಂಡಿದ್ದು ಲ್ಯಾಂಡ್ ಫೋನ್ ಇದ್ವಲ್ರಿ, ಪಾರ್ಟ್ಸ್ ಕೊಡ್ತಾರೆ. ಅವನ್ನ ಅಸೆಂಬ್ಲಿ ಮಾಡಿ ಮೊಬೈಲ್ಗೆ ಹಾಕಿ ಕೊಡೋದು, ಅದಕ್ಕೆ ದುಡ್ಡು ಕೊಡ್ತಾಯಿದ್ರು. ಹೆಣ್ಮಕ್ಳಿಗೆ ಹಳ್ಳಿಗೆ ಹೋಗಿ ತಿರುಗಾಡ್ಕೊಂಡು ಬಂದು ಆ ಹೆಣ್ಮಕ್ಳಿಗೆಲ್ಲ ಕೆಲಸ ಕೊಡ್ತಾಯಿದ್ದೆ ನಾನು. ಜೀವನ ನಡೆಸ್ಬೇಕ್ರಿ. ಜೀವನಕ್ಕೆ ಎಂಥ ಉದ್ಯೋಗ ಬೇಕಂದ್ರೆ ಅನ್ನದ ಉದ್ಯೋಗ ಬೇಕು. ಅನ್ನ ಎಲ್ಲಿ ಸಿಗ್ತತೆ ಆ ಉದ್ಯೋಗ ಕೊಟ್ಟರೆ ನಿಜವಾದ ಉದ್ಯೋಗ. ಜೀವನ ನಡಿಬೇಕಲ್ಲ. ಹಸಿವು ನಿಲ್ಲೋದಿಲ್ಲ. ಹಸಿವಾದಾಗ ಅನ್ನ ಬೇಕು. ಅನ್ನ ಬೇಕಾದಾಗ ದುಡ್ಡು ಬೇಕು. ಆ ದುಡ್ಡು ಸಂಪಾದನೆ ಮಾಡೋದನ್ನು ಕಲಿಬೇಕ್ರಿ ಇವತ್ತು ಹೆಣ್ಮಕ್ಳು. ಕಳ್ಳತನ ಮಾಡೋದಲ್ಲ, ಮೋಸ ಮಾಡೋದಲ್ಲ, ತಲೆ ಹೊಡೆಯೋದಲ್ಲ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಬಸವಣ್ಣ ಹೇಳ್ದ, ನಾವು ಕಳಬೇಡ ಅನ್ನೋದು ಕಳ್ಳತನ ಮಾಡೋದು, ಹುಸಿಯ ನುಡಿಬೇಡ ಅನ್ನೋದು ದಿವಸ ಸುಳ್ಳು ಹೇಳೋದು ಒಂದು, ಮಾಡೋದು ಒಂದು. ನಮ್ಮ ನಾಲಿಗೆ ಎಷ್ಟರ ಮಟ್ಟಿಗೆ ಸತ್ಯ ಮಾತಾಡ್ತೈತಿ ವಿಚಾರ ಮಾಡಿರಿ. ಈ ಟಿ ವಿನಲ್ಲಿ ಏನು ನೋಡಬೇಕು, ಸಂದೇಶ ಬಂದರೆ ಟಿ ವಿ ಜೋಡಿ ಸುಮಾರು ಸಲ ಜಗಳಾಡಿದ್ದೀನಿ ಬುದ್ಧಿ ನಾನು. ಇಂಥದ್ದೆಲ್ಲ ತೋರಿಸ್ತೀರ ಹೆಣ್ಮಕ್ಳು. ಅದು ಮನೆಯಾಗೂ ಅತ್ತಿ ಸೊಸೆ ಜಗಳ, ಟಿ ವಿನಲ್ಲಿ ಅತ್ತಿ ಸೊಸೆ ಜಗಳ. ತೆಗೆದಾಕರಿ ಅದನ್ನು ಅಂತ ಹೇಳಿದೆ ನಾನು ಎಷ್ಟೋ ಸಲ. ಯಾಕೆ ಬೇಕು ಟಿ ವಿನಲ್ಲಿ? ಮನೆಯಾಗೂ ಅದ ಜಗಳ, ಟಿ ವಿನಲ್ಲಿ ಅದು ಸಂದೇಶ ಬೇಕ್ರಿ. ಏನಾದ್ರು ಇವತ್ತು ನಮ್ಮ ಬದುಕಿಗೆ ಸಂದೇಶ ಇಲ್ಲಾಂದ್ರೆ ತೊಗೊಂಡೇನು ಮಾಡೋದೈತಿ? ಯಾವುದಾದ್ರೂ ಒಳ್ಳೆಯ ಸಂದೇಶ. ಇವತ್ತು ಬೆಳಿಗ್ಗೆಯಿಂದ ಇಲ್ಲೇ ಕೂತ್ಕೊಂಡ್ರಿ, ಯಾರ್ಯಾರು ಮಾತಾಡಿದ್ದಾರೆ, ಯಾರು ಒಳ್ಳೆಯ ಸಂದೇಶ ಕೊಟ್ಟಾರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ತಲೆಯಾಗಿ ತುಂಬಿಕೊಂಡು, ಕಂಪ್ಯೂಟರ್ ಇದು ನಮ್ಮ ಕಂಪ್ಯೂಟರ್, ಇದು ತುಂಬ್ಕೊಂಡು ಮನೆಗೆ ಹೋಗ್ಬೇಕು ನಾವು ಅಲ್ವಾ? ಸುಮ್ಮನೆ ಬಂದರು ಚಪ್ಪಾಳಿ ತಟ್ಟಿದರೆ ಮನೆಗೆ ಹೋದರೆ ಏನು ಪ್ರಯೋಜನ? ಅದಾಗಬೇಕು ಅಂತ ನನ್ನ ಆಸೆ. ಬಹಳ ಕಷ್ಟಪಟ್ಟು ಬೆಂಗಳೂರಿಂದ ಬಂದೆ ನಾನು. ಬರಲೇಬೇಕು ಅಂತಂದಿದ್ರು. ನಾಳೆ 3 ಮೀಟಿಂಗು ಬೆಂಗಳೂರಲ್ಲಿ. ಇವತ್ತು ರಾತ್ರಿ ಬೆಂಗಳೂರಿಗೆ ಹೋಗದಿದ್ರೆ ಅವ್ರು ಬಾಯಿ ಬಡ್ಕೋತಾರೆ. ಆಮೇಲೆ ತಮ್ಮನ್ನೆಲ್ಲ ನೋಡಿ ನಾವು ಇಲ್ಲಿ 11 ಗಂಟೆಗೆ. ಇನ್ನೊಂದು ಮಾತು ಹೇಳ್ತೀನಿ, ಟೈಮ್ ಯಾಕೆ ಕೀಪ್ ಮಾಡೋದಿಲ್ಲ ರೀ ಇಂಡಿಯಾದಲ್ಲಿ? 11 ಗಂಟೆಗೆ ಬಾ ಅಂದರೆ 11 ಗಂಟೆಗೆ 5 ನಿಮಿಷ ಇರುವಾಗ ಎಲ್ಲರೂ ಬರಬೇಕು. ಟ್ರೈನಿಗೆ ಹೋದರೆ ನಿಲ್ತೈತೆ ಟ್ರೈನು, ಪ್ಲೇನಿಗೆ ಹೋದರೆ ನಿಲ್ತೈತೆ ಪ್ಲೇನು. ಇಂಥ ಸಭೆಗಳಿಗೆ ಟೈಮ್ ಯಾಕೆ ಬರೋದಿಲ್ಲ ಜನ? ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ನಾನು ಚಿಕಾಗೋದಲ್ಲಿ ಒಂದು ಸಭೆಗೆ ಹೋಗಿದ್ದೆ ನಾನು. ಅವರು 9:15 ಅಂತಂದಿದ್ರು. ನಾನು 9:15 ಹೋದೆ. ನನಗೆ ಗೊತ್ತಿದೆ, ಯಾಕಂದರೆ 13 ಸಲ ಫಾರಿನ್ ಟೂರ್ ಮಾಡಿದ್ದೇನೆ. ಹೋದೆವು. ಯಡಿಯೂರಪ್ಪನವ್ರು ಬರಲಿಲ್ಲ, ಮುಖ್ಯಮಂತ್ರಿ ಆಗಿದ್ದರು ಅವಾಗ. ನಾನೇ ಮಾತಾಡಿದೆ ಆನ್ ಬಿಹಾಫ್ ಆಫ್ ಯಡಿಯೂರಪ್ಪ, ಐ ವಿಲ್ ಸ್ಪೀಕ್ ದಿಸ್ ಸೆಷನ್ ಅಂದೆ. ಎಲ್ಲ ಮುಗಿದ್ಬಿಡ್ತು. 11:30 ಟೀ ಬ್ರೇಕ್ ಆದಮೇಲೆ ಇನ್ನೊಂದು ಕಾರ್ಯಕ್ರಮ ಮುಗಿಸ್ಕೊಂಡು ಕೆಳಗಿಡೋದು ಬರುವಾಗ ಯಡಿಯೂರಪ್ಪನವ್ರು ಬಂದರು. ಯಡಿಯೂರಪ್ಪ ಫಂಕ್ಷನ್ ಈಸ್ ಓವರ್ ಅಂತಂದರು. ಅವ್ರೇನು ಮುಖ್ಯಮಂತ್ರಿನೂ ಕೇರ್ ಮಾಡಲಿಲ್ಲ, ಯಾವ ಮಂತ್ರಿನೂ ಕೇರ್ ಮಾಡಲಿಲ್ಲ. ಮುಗೀತು ಫಂಕ್ಷನ್ನು. ಮಿಸಸ್ ಪ್ರಸಾದ್ ಕಂಡಕ್ಟೆಡ್ ದಿ ಪ್ರೋಗ್ರಾಮ್ ಅಂತಂದ್ಬಿಟ್ಟು
ಟೈಮ್ ಸೀರಿ ಯಾಕೆ ಬರೋದಿಲ್ಲ ಜನ? ನಾವಿಲ್ಲಿ 11 ಗಂಟೆಗೆ ಸಭೆ ಅಂದರು, ಸ್ವಾಮಿ 11 ಗಂಟೆಗೆ ಬಂದಿದ್ದೀವಿ ನಾವಿಲ್ಲಿ, ಅಲ್ಲಿ ಇಲ್ಲ ಅಂತ ಕಾಲೇಜಿಗೆ ಹೋದೆ ನಾನು. ಯಾಕೆ ಟೈಮ್ ಸೀರ್ ಬರೋದಿಲ್ಲ? ಮದುವೆಗೆ ಟೈಮ್ ಸೀರ್ ಹೋಗ್ತೀರ, ಅಕ್ಕಿ ಕಾಳು ಬೀಳ್ತಾವಂತೆ. ಪ್ಲೇನಿಗೆ ಟೈಮ್ ಸೀರ್ ಹೋಗ್ತೀರ, ಗಾಡಿಗೆ ಟೈಮ್ ಸೀರ್ ಹೋಗ್ತೀರ, ಬಸ್ಸಿಗೆ ಟೈಮ್ ಸೀರ್ ಹೋಗ್ತೀರ. ಈ ಸಭೆ ಸಮಾರಂಭಕ್ಕೆ ಯಾಕೆ ಟೈಮ್ ಸೀರ್ ಬರೋದಿಲ್ಲ? ನನ್ನ ಪ್ರಶ್ನೆ ಇದು ನನಗೆ. ನಾನು ಯಾವತ್ತೂ ಟೈಮ್ ತಪ್ಪಿಸೋದಿಲ್ಲ. ಯಾಕಂದರೆ ನಮ್ಮ ತಂದೆ ಬ್ರಿಟಿಷ್ ಕಾಲದಲ್ಲಿ IAS ಆಫೀಸರು. ಬ್ರಿಟಿಷರ ಕೈ ತೆಳಗೆ ಕೆಲಸ ಮಾಡಿದಾಗ ಟೈಮ್ ಅಂದರೆ ಟೈಮ್, ಅವರು ಶಿಸ್ತು ಅಂದರೆ ಶಿಸ್ತು. ಅದನ್ನು ಕಲಿಸ್ಬಿಟ್ರು ನಮ್ಮ ಗೆಳೆತನದಲ್ಲಿ, ಅದೇ ಬೆಳೆಸ್ಕೊಂಡು ಬಂದೀವಿ ನಾವು. ದಯವಿಟ್ಟು ಕಾರ್ಯಕ್ರಮಕ್ಕೂ ಒಂದು ಜನರಲ್ ಕಾರ್ಯಕ್ರಮವ್ರನ್ನ ಕರೆದೆ ನಾನು. ನನಗೆ ಅವ್ರಿಗೂ ಭಾಳ ಟೈಮ್ ಸೀರ್ ಅಂತೇಳಿ 6 ಜನ ಇದ್ದರು. ಮಿಸ್ಸಸ್ ಪ್ರಸಾದ್ ಎಷ್ಟೊತ್ತಿಗೆ ಫಂಕ್ಷನ್ ಅಂದರು. ಸರ್ ಜನ ಬರಬೇಕಲ್ಲ. ನೋ, ಐ ವಿಲ್ ಸ್ಪೀಕ್ ಫಾರ್ ಸಿಕ್ಸ್ ಪೀಪಲ್ ಆರ್ ಹಿಯರ್, ಐ ವಿಲ್ ಸ್ಪೀಕ್ ಫಾರ್ 6 minutes ಅಂತಂದು. ಜನರಲ್ ಕಾರ್ಯಪ್ಪ, ನನಗೆ ನಾಚಿಕೆ ಆಗೋಯ್ತು. 6 ನಿಮಿಷ ಮಾತಾಡಿದರು, ಬಾಯಿ ಹೇಳಿದರು, ಹೋದರು. ಆಮೇಲೆ ಜನ ಕುರ್ಚಿ ಎಲ್ಲ ಎತ್ತಿಡುವಾಗ ಜನ ಬಂದರು. ಯಾಕೆ ಮೇಡಮ್ ಮತ್ತು ನೀವು 6 ಗಂಟೆಗೆ ಬರಲಿಲ್ಲ, ಜನರಲ್ ಕಾರ್ಯಪ್ಪನವ್ರು ಬಂದು ಮಾತಾಡ್ಬೋದು ಅಂತಂದೆ. ಹಂಗೆ ಮಾಡ್ಬೇಕ್ರಿ, ಟೈಮ್ ಸೀರ್ ಬರೋಕ್ಕೆ ಕಲೀರಿ ತಾಯಿಂದಿರಿ. ಎಷ್ಟೇ ಕಷ್ಟ ಆಗಲಿ, ನಾವು ಮದುವೆ ಮನೆಗೆ ಟೈಮ್ ಸೀರ್ ಹೋಗ್ತೀವಿ, ಬಸ್ ಐತೆ ಅಂದರೆ ಟೈಮ್ ಸೀರ್ ಹೋಗ್ತೀವಿ, ಟ್ರೈನ್ ಐತೆ ಅಂದರೆ ಟೈಮ್ ಸೀರ್ ಹೋಗ್ತೀವಿ. ಫಂಕ್ಷನಿಗೆ ಯಾಕೆ ಟೈಮ್ ಸೀರ್ ಬರೋದಿಲ್ಲ? ನಾವು ಊರಿಂದ ಊರಿಗೆ ಬರ್ತೀವಿ ಫಂಕ್ಷನಿಗೆ ಟೈಮ್ ಸೀರ್ ಅಂತ. ತುಮಕೂರು ಮೈಸೂರಿಗೆ ಕರೆದ್ರೆ ನಾನು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಹೋಗ್ತೇನೆ ನಾನು ಬೆಂಗಳೂರಿಂದ. ಟೈಮ್ ಅಂದರೆ ಟೈಮ್ ಕೀಪ್ ಅಪ್ ಮಾಡಬೇಕು. ಕರೆದವ್ರಿಗೂ ಭೂಷಣ, ಬಂದವರಿಗೂ ಭೂಷಣ. ಅದನ್ನು ಕಲೀರಿತಾ ಇದ್ದಾರೆ. ಏನಾದರೂ ಬದಲಾವಣೆ ತೊಗೊಂಡು ಬನ್ನಿ ಅಂತ ಕೈ ಮುಗಿದು ಕೇಳ್ಕೊತೇನೆ. ನನ್ನನ್ನು ಭಾಳ ಆತ್ಮೀಯತೆಯಿಂದ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು, ಈ ಸಭೆಯ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಪರವಾಗಿ, ಬೆಂಗಳೂರಿನ ಜನತೆ ಪರವಾಗಿ ಅನಂತ ಅಭಿನಂದನೆ ಹೇಳಿ 2 ಮಾತು ಮುಗಿಸ್ತೀನಿ. ಅತ್ಯಂತ ಸುಂದರವಾಗಿ ಈ ವಯಸ್ಸಿನಲ್ಲಿಯೂ ಕೂಡ ಅತ್ಯಂತ ಸಣ್ಣ ವಯಸ್ಸಿನವರು ಅವ್ರ ಮಾತು ಕೇಳಿದ್ರೆ ಒಂದೊಂದು ಸಲ ನಮಗೆ ನಾಚಿಕೆ ಬರ್ತದೆ. ಹೌದಲ್ಲಪ್ಪ, ಈ ವಯಸ್ಸಿನಲ್ಲಿ ಕೂಡ ಅವರು ಎಷ್ಟು ಏನಪ್ಪ ಅಂತಂದರೆ ಆ್ಯಕ್ಟಿವ್ ಆಗಿದ್ದಾರೆ, ಎಷ್ಟು ಉತ್ಸಾಹ. ಇವ್ರಂದ್ರೆ ಅಲ್ಲೇ ಮೈ ಕೊಡ್ತೀವಿ ಮಾತಾಡ್ಬೇಕು, ಇಲ್ಲ ನಾನು ಇಲ್ಲೇ ಮಾತಾಡ್ತೀನಿ. ಅವರು ಎಷ್ಟು ಹೆಂಗಪ್ಪ ಅಂತಂದ್ರೆ ನಮಗೆ ಒಂದು ಸಲ ಮೈ ರೋಮಾಂಚ ಅನ್ನಿಸ್ತು ಅವ್ರ ಮಾತುಗಳ ಕೇಳಿ. ಮತ್ತು ಅವರು ನಡೆದಂತೆ ನುಡಿ, ನುಡಿದಂತೆ ನಡೆ ಅಂತಕ್ಕಂಥ ಮಾತನ್ನು ತಮ್ಮ ಜೀವನದ ಉದ್ದಕ್ಕೂ ಅಳವಡಿಸ್ಕೊಂಡವರು. ಅವರಿಗೆ ದೇವರು ಇನ್ನಷ್ಟು ಆಯುಷ್ಯ ಆರೋಗ್ಯ ಕೊಟ್ಟು ಅವರ ಸಮಾಜಕ್ಕೆ ಇನ್ನಷ್ಟು ಸೇವೆ ಅವರಿಂದ ಆಗಲಿ ಅಂತಕ್ಕಂಥ ಮಾತನ್ನು ನಮ್ಮ ವೇದಿಕೆಯ ಪರವಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇದೀಗ ವೇದಿಕೆ